ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ಟ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರುವಂಥ ಸ್ಪೆಸಿಫಿಕ್ ಪೇಪರನ್ನು ಸ್ಟಡಿ ಮಾಡ್ತಾ ಇದ್ವಿ. ನಾನು ಕ್ರೈಸ್ಟ್ 2017 ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಸಿ ಪ್ರೋಗ್ರಾಮಿಂಗ್ ಕ್ವಶನ್ಸ್ಗಳನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸಮ್ MCQs ಐ ಹ್ಯಾವ್ ಸೆಲೆಕ್ಟೆಡ್ ಫ್ರಮ್ 2017 ಕ್ವಶನ್ ಪೇಪರ್. ಅದನ್ನು ಈಗ ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್. See, which two data types among the following have the same type of syntax ಅಂತ ಕೇಳಿದ್ದಾರೆ. ಅಂದ್ರೇನು, ಇವು ಎರಡು ಡೇಟಾ ಟೈಪ್ಗಳಲ್ಲಿ ಅಥವಾ ಎರಡರಲ್ಲಿನೂ ಸಿಂಟ್ಯಾಕ್ಸ್ ಆಫ್ ರೈಟಿಂಗ್ ಏನಿದೆ ಸೇಮ್ ಇರುತ್ತೆ ಅಂತ ಕೇಳಿದ್ದಾರೆ. ಅರೇ, ಪಾಯಿಂಟರ್, ಯೂನಿಯನ್, ಸ್ಟ್ರಕ್ಚರ್. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಆಲ್ರೆಡಿ ಯಾರು ಸಿ ಪ್ರೋಗ್ರಾಮಿಂಗ್ ಕಲ್ತಿರ್ತಿರೋ ದೇ ಕ್ಯಾನ್ ಈಸಿಲಿ ಆನ್ಸರ್. ಓಕೆ, ಯೂನಿಯನ್ ಮತ್ತು ಸ್ಟ್ರಕ್ಚರ್ ಎರಡರದ್ದು ಏನಿರ್ತವೆ, ಸೇಮ್ ಟೈಪ್ ಆಫ್ ಸಿಂಟ್ಯಾಕ್ಸ್ ಇರುತ್ತೆ ಯೂಸ್ ಮಾಡೋಕ್ಕೂ. ಓಕೆ, ಯೂನಿಯನ್ ಅಂತ ಬರಿತೀರಿ, ಯೂನಿಯನ್ ನೇಮ್ ಕೊಡ್ತೀರಿ. ಸ್ಟ್ರಕ್ಚರ್ ಅಂತ ಬರಿತೀರಿ, ಸ್ಟ್ರಕ್ಚರ್ ನೇಮ್ ಕೊಡ್ತೀರಿ. ಯೂನಿಯನ್ ಅಂತ ಬರೆದು ಯೂನಿಯನ್ ನೇಮ್ ಬರೆದು ಯೂನಿಯನ್ ಮೆಂಬರ್ಸ್ಗಳನ್ನು ಎಂಟ್ರಿ ಮಾಡ್ತೀರಿ. ಅದೇ ಥರ ಸ್ಟ್ರಕ್ಚರಲ್ಲಿನೂ ಸೇಮ್ ಪ್ರೊಸೆಸ್ ಇರುತ್ತೆ. ಹಾಗಂದರೆ ಆನ್ಸರ್ ಈಸ್ ಸಿ ಆ್ಯಂಡ್ ಡಿ. ಕರೆಕ್ಟ್? ಎಸ್. ನೆಕ್ಸ್ಟ್, which one of the following statement is not correct for a preprocessor directive ಅಂತ ಕೇಳಿದ್ದಾರೆ. ಅಂದರೆ ಪ್ರೀಪ್ರೊಸೆಸರ್ ಡೈರೆಕ್ಟಿವ್ಗೆ ಸಂಬಂಧಪಟ್ಟಿರುವಂಥದ್ದು ಇದರಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕ್ವಶನ್ ಮಾಡಿದ್ದಾರೆ. ಫಸ್ಟ್ ಆನ್ಸರ್ ಏನು, ಇಟ್ ಮಸ್ಟ್ ಬಿಗಿನ್ ವಿತ್ ಸಿಂಬಲ್. ಇದು ಕರೆಕ್ಟ್ ಇದೆ. ಓನ್ಲಿ ಒನ್ ಪ್ರೀಪ್ರೊಸೆಸರ್ ಡೈರೆಕ್ಟಿವ್ ಕ್ಯಾನ್ ಬಿ ಇನ್ ಒನ್ ಲೈನ್. ಇದು ಕೂಡ ಕರೆಕ್ಟ್ ಇದೆ. ಇಟ್ ಮಸ್ಟ್ ಬಿ ಟರ್ಮಿನೇಟೆಡ್ ವಿತ್ ಎ ಸೆಮಿಕೋಲನ್. ನೋಡ್ರಿ, ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಗೆ ಡೈರೆಕ್ಟಿವ್ಗೆ ಸೆಮಿಕೋಲನ್ ಇರಬಾರ್ದು. ಬಟ್ ಇಲ್ಲಿ ತಪ್ಪಾಗಿ ಏನು ಕೊಟ್ಟಿದ್ದಾರೆ, ಇಟ್ ಮಸ್ಟ್ ಬಿ ಟರ್ಮಿನೇಟೆಡ್ ವಿತ್ ಎ ಸೆಮಿಕೋಲನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಕ್ಯಾನ್ ಅಪಿಯರ್ ಎನಿವೇರ್ ಇನ್ ಎ ಪ್ರೋಗ್ರಾಮ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. ವಿಚ್ ಈಸ್ ನಾಟ್ ಕರೆಕ್ಟ್, ಇಟ್ ಮಸ್ಟ್ ಬಿ ಟರ್ಮಿನೇಟೆಡ್ ವಿತ್ ಎ ಸೆಮಿಕೋಲನ್ ಅನ್ನೋದು ಕರೆಕ್ಟ್ ಆನ್ಸರ್. ಅಂದರೆ ಇದು ತಪ್ಪು ವೆನ್ ಇಟ್ ಕಮ್ಸ್ ಟು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಕರೆಕ್ಟ್? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ವ್ಯಾಲಿಡ್ ವೇರಿಯೇಬಲ್ ನೇಮ್ ಡಿಕ್ಲರೇಷನ್ ಅಂತ ಕೇಳಿದ್ದಾರೆ. ಹಾಗಂದರೆ ಇದರಲ್ಲಿ ಯಾವುದು ಡಿಕ್ಲರೇಷನ್ ಆಫ್ ದಿ ವೇರಿಯೇಬಲ್ ವ್ಯಾಲಿಡ್ ಅಲ್ಲ ಅಂತ ಕ್ವಶನ್ ಮಾಡಿದ್ದಾರೆ. ನೋಡ್ರಿ, ವೇರಿಯೇಬಲ್ ಡಿಕ್ಲರೇಷನ್ಗಳಲ್ಲಿ ಡೆಫಿನೆಟ್ಲಿ ಅಂಡರ್ಸ್ಕೋರ್ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲೆಲ್ಲ ಕಡೆನೂ ಅಂಡರ್ಸ್ಕೋರ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಕ್ಯಾರೆಕ್ಟರ್, ಸೆಕೆಂಡ್, ಎರಡು ಅಂಡರ್ಸ್ಕೋರ್ ಇರಬಾರ್ದು ಅನ್ನೋದು ಒಂದು ನೀವು ರೂಲಲ್ಲಿ ಕೇಳಿರ್ತೀರಿ. ಯಾಕೆ ಇರಬಾರ್ದು ಅಂದರೆ ಯೂಸರ್ಗೆ ಅದು ಅಥರೈಸೇಷನ್ ಇರೋದಿಲ್ಲ. ಅದು ಇಂಪ್ಲಿಮೆಂಟೇಷನ್ ಪಾರ್ಟಲ್ಲಿ ಬರುತ್ತೆ. ಬಟ್ ದಟ್ ಈಸ್ ಆಲ್ಸೋ ಕರೆಕ್ಟ್. ನಾವೇನು ಮಾಡ್ಬೋದು, ಇಲ್ಲಿ 2 ಅಥವಾ 3 ಕಂಟಿನ್ಯೂಸ್ ಅಂಡರ್ಸ್ಕೋರ್ಗಳನ್ನು ಯೂಸ್ ಮಾಡಿದರೆ ದಟ್ ಈಸ್ ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಅದು. ಬಟ್ ಪ್ರೋಗ್ರಾಮ್ ಯಾರು ಕ್ರಿಯೇಟ್ ಮಾಡ್ತಿರ್ತಾರೋ ಅವರಿಗೆ ರೈಟ್ಸ್ ಇರೋದಿಲ್ಲ, ಇಂಪ್ಲಿಮೆಂಟೇಷನ್ ರೈಟ್ಸ್ ಅಂತ. ಅದಕ್ಕೋಸ್ಕರ ಆ ರೂಲನ್ನು ಕೊಟ್ಟಿರ್ತಾರೆ. ಬಟ್ ದ ಆನ್ಸರ್ ಈಸ್ ನನ್ ಆಫ್ ದಿ ಅಬೋವ್. ಆಲ್ ದಿ 3 1 2 3 ಆರ್ ಕರೆಕ್ಟ್. ಓಕೆ, ಯಾಕೆ ಕರೆಕ್ಟ್ ಅನ್ನೋದಕ್ಕೆ ವಿ ಹ್ಯಾವ್ ಎಕ್ಸ್ಪ್ಲನೇಷನ್ ಹಿಯರ್. ಇಲ್ಲಿ ನೋಡ್ಬೋದು ನೀವು. ಐಡೆಂಟಿಫೈಯರ್ಸ್ ಬಿಗಿನಿಂಗ್ ವಿತ್ 2 ಅಂಡರ್ಸ್ಕೋರ್ಸ್ 3 ಅಂಡರ್ಸ್ಕೋರ್ಸ್ by an uppercase letter are reserved for implementation. ಕಂಪೈಲರ್ಗೋಸ್ಕರನೇ ಆರ್ ಕಂಪೈಲರ್ ಪ್ರೋಗ್ರಾಮಿಂಗ್ಗೆ ಅದನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಆ್ಯಸ್ ಎ ಯೂಸರ್ ಅದನ್ನು ಯೂಸ್ ಮಾಡಿರೋದಿಲ್ಲ. ಬಟ್ ಯು ಕ್ಯಾನ್ ಯೂಸ್ ದೆಮ್. ಅಂದರೆ ಅದು ಕೂಡ ಕರೆಕ್ಟ್ ಸಿಂಟ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವು 3 ಕರೆಕ್ಟ್ ಸಿಂಟ್ಯಾಕ್ಸ್ ಇರ್ತವೆ. ಬಟ್ none of the above is wrong. Every 1 2 3 all are correct ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ಫಾರ್ ವೇರಿಯೇಬಲ್ ನೇಮ್ಸ್ ಇನ್ ಸಿ. ವೇರಿಯೇಬಲ್ ನೇಮ್ಸ್ ಕಾನ್ಸೆಪ್ಟಲ್ಲಿರುವಂಥದ್ದು ಇದರಲ್ಲಿ ಯಾವುದು ಕರೆಕ್ಟು ಅಂತ ಕೇಳಿದ್ದಾರೆ. ದೇ ಕ್ಯಾನ್ ಕಂಟೈನ್ ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಆ್ಯಸ್ ವೆಲ್ ಆ್ಯಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸು ಇರ್ತವೆ, ಸ್ಪೆಷಲ್ ಕ್ಯಾರೆಕ್ಟರ್ಸು ಇರ್ತಾವೆ ಅಂತ ಕೊಟ್ಟಿದ್ದಾರೆ. ಈಸ್ ಇಟ್ ಕರೆಕ್ಟ್? ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಇಟ್ ಈಸ್ ನಾಟ್
an error to declare a variable to be one of the keywords. ಕೀವರ್ಡ್ಗಳನ್ನು ವೇರಿಯೇಬಲ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ ಯು ನೋ. ವೇರಿಯೇಬಲ್ ನೇಮ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ಎ ಡಿಜಿಟ್. ವೇರಿಯೇಬಲ್ ನೇಮ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ಎ ಡಿಜಿಟ್. ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು ಅನ್ನೋದು ಕರೆಕ್ಟ್. ಹೌದಾ? ಡಿಜಿಟ್ ಫಸ್ಟ್ ಇರಬಾರ್ದು. ವೇರಿಯೇಬಲ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಇಟ್ ಈಸ್ ಆಲ್ಸೋ. ಈಸ್ ಇಟ್ ಕರೆಕ್ಟ್? ಅವ್ರೇನು ಕೇಳಿದ್ದಾರೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ. 3 ತಪ್ಪುಗಳಿದೆ, ಒಂದು ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಒಂದು ಕರೆಕ್ಟ್ ಯಾವುದು? ವೇರಿಯೇಬಲ್ ನೇಮ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ಎ ಡಿಜಿಟ್. ಇಟ್ ಈಸ್ ಕರೆಕ್ಟ್. ಬಟ್ ವೇರಿಯೇಬಲ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಇಟ್ ಈಸ್ ಆಲ್ಸೋ ರಾಂಗ್. ಓಕೆ, ಹಾಗಂದ್ರೆ ಆನ್ಸರ್ ಈಸ್ ವೇರಿಯೇಬಲ್ ನೇಮ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ಎ ಡಿಜಿಟ್ ಈಸ್ ಕರೆಕ್ಟ್. ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ಒಂದು ಯೂನಿಯನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯೂನಿಯನ್ ನೇಮ್ ಏನೋ ಕೊಟ್ಟಿದ್ದಾರೆ ಅವರು. ಓಕೆ, U_temp ಯೂನಿಯನ್ ನೇಮ್ ಹಂಗೂ ಇರ್ಬೋದು. ಡಬಲ್ ಆಫ್ ಎ ಇಂಟ್ B10 ಅಂತ ಕೊಟ್ಟಿದ್ದಾರೆ. ಕ್ಯಾರ್ C ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಅಜ್ಯೂಮಿಂಗ್ ಸೈಜ್ ಆಫ್ ಡಬಲ್ ಈಸ್ 8, ಸೈಜ್ ಆಫ್ ಇಂಟ್ ಈಸ್ 4, ಸೈಜ್ ಆಫ್ ಕ್ಯಾರ್ ಈಸ್ 1. ಓಕೆ, ಈಗ ನೀವು ಸೈಜ್ ಆಫ್ ದಿ ಯೂನಿಯನ್ ಹೇಳಬೇಕು. ನೋಡ್ರಿ, ಯಾವಾಗಲೂ ಸೈಜ್ ಆಫ್ ದಿ ಯೂನಿಯನ್ ಏನಿರುತ್ತೆ, ಮ್ಯಾಕ್ಸ್ ಸೈಜ್ ಯಾವುದಿರುತ್ತೋ ಅದನ್ನೇ ಯೂನಿಯನ್ ಸೈಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಇದು ಶೇರ್ಡ್ ಮೆಮರಿಯನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಯಾವ್ದು ಮ್ಯಾಕ್ಸ್ ಇರುತ್ತೋ ಅದನ್ನೇ ಶೇರ್ ಮಾಡ್ಕೊಳ್ಳುತ್ತೆ. ಹಾಗಂದ್ರೆ ಮ್ಯಾಕ್ಸ್ ಯಾವುದಾಗುತ್ತೆ ಹೇಳ್ರಿ? ಸೈಜ್ ಆಫ್ ಇಂಟ್ 4 bytes. ಓಕೆ, 4 bytes ಎಷ್ಟು ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀರಿ? 10 ಇಂಟೀಜರ್ಸ್. 10 into 4 ಅಂದರೆ 40 ಆಯ್ತಲ್ಲ. ದಿಸ್ ಈಸ್ ದ ಸೈಜ್ ಆಫ್ ಯೂನಿಯನ್. ಕರೆಕ್ಟ್. ಆನ್ಸರ್ ಈಸ್ 40. ರೈಟ್. ನೆಕ್ಸ್ಟ್, ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಅಗೇನ್ ಒಂದು ಕೋಡ್ ಸ್ನಿಪ್ಪೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟಾ? ಇಲ್ಲಿ ನೋಡ್ರಿ, ಹ್ಯಾಶ್ ಇನ್ಕ್ಲೂಡ್ stdio.h. ಇದು ನೆಸ್ಟೆಡ್ ಲೂಪ್ ಇದೆ. ಅಂದರೆ ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್. ಅದರಲ್ಲಿ ಬ್ರೇಕ್ ಕೂಡ ಯೂಸ್ ಮಾಡಿದ್ದಾರೆ. I = 0, J = 0, I = 0, I <5, I++, J = 0, J <4, J++, if I > 1 ಅಂತ ಇದೆ. ನೋಡ್ರಿ, I ವ್ಯಾಲ್ಯೂ ಎಷ್ಟಿದೆ? 0. 0 <5 ಈಸ್ ಟ್ರೂ. ಕರೆಕ್ಟ್. ಟ್ರೂ ಅಂದ ತಕ್ಷಣ ಒಳಗಡೆ ಎಂಟ್ರಿ ಆಯಿತು. J = 0, 0 <4 ಈಸ್ ಆಲ್ಸೋ ಕರೆಕ್ಟ್. ಬಟ್ I ವ್ಯಾಲ್ಯೂ 0 ಇದೆ. 0 > 1 ಈಸ್ ಟ್ರೂ. ನೋ, ಇಟ್ ಈಸ್ ಫಾಲ್ಸ್. ಫಾಲ್ಸ್ ಅಂದ ತಕ್ಷಣ ಬ್ರೇಕ್ ಆಗಿಬಿಡುತ್ತೆ. ಬ್ರೇಕ್ ಆದರೆ ಒಳಗಡೆ ಜೆ ಲೂಪ್ ಇದೆಯಲ್ಲ, ಅದು ಫೇಲ್ ಆಗುತ್ತೆ. ಫೇಲ್ ಆಗಿ ಐ ಲೂಪ್ಗೆ ಎಂಟ್ರಿ ಆಗುತ್ತೆ. ಹಂಗಂದ್ರೆ ಈಗ ನೀವು ನೋಡಿದರೆ ಆಲ್ ದಿ ಟೈಮ್ ಜೆ ಲೂಪ್ ವಿಲ್ ಫೇಲ್. ಜೆ ಲೂಪ್ ಫೇಲ್ ಆಗುತ್ತೆ. ಜೆ ಲೂಪ್ ಫೇಲ್ ಆದ ತಕ್ಷಣ ಏನು ಪ್ರಿಂಟ್ ಆಗಬೇಕಿಲ್ಲಿ? ಹೈ ಅಂತ ಪ್ರಿಂಟ್ ಆಗಬೇಕು. ಅಂದರೆ ಜೆ ಲೂಪ್ ಎಕ್ಸಿಕ್ಯೂಟೇ ಆಗೋದಿಲ್ಲ ಇಲ್ಲಿ ಯಾವಾಗಲೂ. ಯಾಕಂದರೆ ಜೆ ಈಸ್ 0, 0 > 1 ಎವ್ರಿ ಟೈಮ್ ಇದು ಫೇಲ್ ಆಗ್ತಾನೆ ಹೋಗುತ್ತೆ. ಯು ಶುಡ್ ಓನ್ಲಿ ಲುಕ್ ಎಟ್ I = 0, I <5, I++. ಎಷ್ಟು ಸರಿ ಹೈ ಪ್ರಿಂಟ್ ಆಗುತ್ತೆ? I = 0, 0 <5 ಟ್ರೂ ಇದ್ದರೆ ಹೈ ಪ್ರಿಂಟ್ ಆಗುತ್ತೆ 1 ಟೈಮ್, 1 <5 2 ಟೈಮ್, 2 <5 3 ಟೈಮ್, 3 <5 4 ಟೈಮ್, 4 <5 5 ಟೈಮ್, 5 <5 ಫಾಲ್ಸ್. ಓಕೆ, ಹಾಗಾದರೆ ಎಷ್ಟು ಸರಿ ಪ್ರಿಂಟ್ ಆಗುತ್ತೆ ಹೇಳ್ರಿ? ಹೈ ಈಸ್ ಪ್ರಿಂಟೆಡ್ 5 ಟೈಮ್ಸ್. ಕರೆಕ್ಟ್. ಜೆ ಲೂಪ್ ನೋಡಲೇಬೇಡ್ರಿ, ಯಾಕಂದರೆ 0 > 1 ಈಸ್ ಎವ್ರಿ ಟೈಮ್ ಇಟ್ ಈಸ್ ಫಾಲ್ಸ್ ಓನ್ಲಿ. ಫಾಲ್ಸ್ ಅಂದರೆ ಒಳಗಡೆ ಲೂಪ್ ಪ್ರತಿ ಸರಿ ಬ್ರೇಕ್ ಆಗುತ್ತೆ, ಅದು ಎಕ್ಸಿಕ್ಯೂಟೇ ಆಗೋದಿಲ್ಲ. ಕರೆಕ್ಟ್. ಅರೇಂಜ್ ದಿ ಪ್ರಿಸಿಡೆನ್ಸ್ ಆಫ್ ದಿ ಫಾಲೋಯಿಂಗ್ ಅರಿಥಮೆಟಿಕ್ ಆಪರೇಟರ್ಸ್ ಫ್ರಾಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಅಂತ ಕೇಳಿದ್ದಾರೆ. ಎಲ್ಲ ಅರಿಥಮೆಟಿಕ್ ಆಪರೇಟರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಟು ಲೋಯೆಸ್ಟ್ ಯಾವುದು ಪ್ರಯಾರಿಟಿ ಇದೆ ಅಂತ ಕೇಳಿದ್ದಾರೆ. ಯಾವಾಗಲೂ ನೋಡ್ರಿ, ಫಸ್ಟ್ ಪ್ರಯಾರಿಟಿ ಇದರಲ್ಲಿ ಇನ್ಕ್ರಿಮೆಂಟ್ ಆಪರೇಟರ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಬರುತ್ತೆ. ಕರೆಕ್ಟ್. ಹಂಗಂದ್ರೆ ಡಿ ಈಸ್ ಫಸ್ಟ್. ಡಿ ಈಸ್ ಫಸ್ಟ್ ಅಂತ ಗೊತ್ತಾದ ತಕ್ಷಣ ಡೆಫಿನೆಟ್ಲಿ ದಿಸ್ ಈಸ್ ದ ಆನ್ಸರ್.
ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಯೂನರಿ ಮೈನಸ್. ನೆಕ್ಸ್ಟ್ ಯಾವುದು? ಸ್ಟಾರ್ ಡಿವಿಷನ್ ಮಾಡ್ಯುಲಸ್. ಆಮೇಲೆ ಪ್ಲಸ್ ಮೈನಸ್. ಅಂದರೆ ಆನ್ಸರ್ ಈಸ್ 2. ಕರೆಕ್ಟ್. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ದೇರ್ ಆರ್ 4 ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಯಾವ್ದು ಕರೆಕ್ಟ್ ಇದೆ ಅಂತ, ವಿಚ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡಿ ಹೇಳಬೇಕು. ಓಕೆ, ಎ ಪಾಯಿಂಟರ್ ಈಸ್ ಎ ವೇರಿಯೇಬಲ್ ದ್ಯಾಟ್ ಹೋಲ್ಡ್ಸ್ ದಿ ಮೆಮರಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಇದು ಕರೆಕ್ಟ್ ಇದೆ. ಎಸ್. ದ ಮೆಮರಿ ಅಡ್ರೆಸ್ ಆಫ್ ಎ ವೇರಿಯೇಬಲ್ ಈಸ್ ರಿಟ್ರೀವ್ಡ್ ಯೂಸಿಂಗ್ ದಿ ಆ್ಯಂಡ್ ಆಪರೇಟರ್. ಇದು ಕರೆಕ್ಟ್ ಇದೆ. An array name evaluates to a pointer to its first element. ಇದು ಕೂಡ ಕರೆಕ್ಟ್ ಇದೆ. ಫಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡುತ್ತೆ. ಪಾಯಿಂಟರ್ ವೇರಿಯೇಬಲ್ಸ್ ಆರ್ ಡಿಕ್ಲೇರ್ಡ್ ಯೂಸಿಂಗ್ ದ ಸ್ಟಾರ್ ಅಥವಾ ಅಸ್ಟರಿಸ್ಕ್ ಸಿಂಬಾಲ್. ಇದು ಕೂಡ ಕರೆಕ್ಟ್ ಇದೆ. ಆನ್ಸರ್ ಇಸ್ ಆಲ್ ಆಫ್ ದಿ ಅಬೌವ್. 4 ಆನ್ಸರ್ಸು ಕರೆಕ್ಟ್ ಇದ್ದಾವೆ. ಕರೆಕ್ಟ್. ನೆಕ್ಸ್ಟ್, ಗಿವನ್ ದ ಅರೇ ಡಿಕ್ಲರೇಷನ್ ಇಂಟ್ A53 ಅಂತ ಒಂದು ಡಿಕ್ಲರೇಷನ್ ಕೊಟ್ಟಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇವು 4ರಲ್ಲಿ ಯಾವ್ಯಾವ ಕರೆಕ್ಟ್ ಇದಾವ ಅಂತ ನೀವು ಹೇಳಬೇಕು. ಓಕೆ, ದಿ ಅರೇ ಕನ್ಸಿಸ್ಟ್ ಆಫ್ 5 rows ಆ್ಯಂಡ್ 3 columns. ಇದು ಕರೆಕ್ಟ್ ಇದೆ. ರೈಟ್. ದ ಅರೇ ಕನ್ಸಿಸ್ಟ್ ಆಫ್ 3 rows ಆ್ಯಂಡ್ 5 columns ಈಸ್ ರಾಂಗ್. ಫಸ್ಟ್ ಬರುತ್ತೆ ರೋ, ಆಮೇಲೆ ಕಾಲಮ್. ಓಕೆ, ದ ಲಾಸ್ಟ್ ಎಲಿಮೆಂಟ್ ಈಸ್ ರೆಫರೆನ್ಸ್ಡ್ ಬೈ 5 3. ಇಸ್ ಇಟ್ ಕರೆಕ್ಟ್? ನೋ. 5 ಅಂದರೆ 0 to 4 ಇರುತ್ತೆ. 3 ಅಂದರೆ 0 to 2 ಇರುತ್ತೆ. ಲಾಸ್ಟ್ ಐಟಮ್ ಯಾವುದು? 4 and 2. ಕರೆಕ್ಟ್. ದ ಫಸ್ಟ್ ಎಲಿಮೆಂಟ್ ಈಸ್ ಲೊಕೇಟೆಡ್ ಅಟ್ A of 0 0. ಇಸ್ ಇಟ್ ಕರೆಕ್ಟ್? ಹಂಗಂದ್ರೆ ಯಾವ್ಯಾವ ಕರೆಕ್ಟ್ ಇದ್ದಾವೆ? A and D ಆರ್ ಕರೆಕ್ಟ್. ಎಸ್. ವಾಟ್ ಈಸ್ ದಿ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಕೋಡ್ ಅಂತ ಕೇಳಿದ್ದಾರೆ. ಆ್ಯಂಡ್ ಆನ್ಸರ್ಸ್ ಇಲ್ಲಿ ರೈಟ್ ಸೈಡ್ ನೀವು ನೋಡ್ಬೋದು. 22 21 20 ಕಂಪೈಲರ್ ಎರರ್. ಇಲ್ಲಿ ನೋಡ್ರಿ, ನಮ್ ಈಕ್ವಲ್ ಟು 20 ಅಂತ ಇದೆ. ಇಲ್ಲಿ ಪ್ಲಸ್ ಪ್ಲಸ್ ನಮ್ ಅಂದರೆ ಇನ್ಕ್ರಿಮೆಂಟ್ ಆಯಿತು. ಎಷ್ಟಾಗುತ್ತೆ? 21 ಆಗುತ್ತೆ. 21 ಪ್ಲಸ್ ಪ್ಲಸ್ ಮಾಡೋಕ್ಕೆ ಬರೋದಿಲ್ಲ. ಯಾವಾಗಲೂ ಈ ಪ್ಲಸ್ ಪ್ಲಸ್ ಆಪರೇಟರ್ ಯು ಕ್ಯಾನಾಟ್ ಯೂಸ್ ಇಟ್ ಡೈರೆಕ್ಟ್ಲಿ ಆನ್ ವ್ಯಾಲ್ಯೂ ಮೇಲೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ವೇರಿಯೇಬಲ್ಸ್ ಜೊತೆನೇ ಯೂಸ್ ಮಾಡಬೇಕು. ಪ್ಲಸ್ ಪ್ಲಸ್ ಅಂದರೆ ಇದು 21 ಆಗುತ್ತೆ. 21 ಪ್ಲಸ್ ಪ್ಲಸ್ ಆ ಥರ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಕರೆಕ್ಟ್. ಹಂಗಂದ್ರೆ ಆನ್ಸರ್ ಏನು ಬರ್ಬೋದು? ಡೆಫಿನೆಟ್ಲಿ ಇಟ್ ಈಸ್ ಎರರ್. ಇದು ಎರರ್ ಬರುತ್ತೆ, ಕಂಪೈಲರ್ ಎರರ್. ಓಕೆ, ನೆಕ್ಸ್ಟ್, ಇಲ್ಲಿ ಒಂದು ಕೋಡ್ ಸ್ನಿಪ್ಪೆಟ್ ಕೊಟ್ಟಿದ್ದಾರೆ. ಅಗೇನ್ ಏನು ಆನ್ಸರ್ ಬರ್ಬೋದು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಕ್ಯಾರ್ ಆಫ್ STR ಆಫ್ 25. ಒಂದು ಕ್ಯಾರೆಕ್ಟರ್ ಸ್ಟ್ರಿಂಗ್ ವೇರಿಯೇಬಲ್ ಇದೆ. ಅದರಲ್ಲಿ ಏನು ಸ್ಟೋರ್ ಮಾಡಿದರೆ ವೆಲ್ಕಮ್ ಅನ್ನೋ ವರ್ಡನ್ನು ಸ್ಟೋರ್ ಮಾಡಿದ್ದಾರೆ. ಇಲ್ಲಿ ವೆರಿ ಕೇರ್ಫುಲಿ ನೀವು ಅಬ್ಸರ್ವ್ ಮಾಡಬೇಕು. ಫಾರ್ ಲೂಪ್ ಇದೆ ನೋಡ್ರಿ. ಫಾರ್ I could 0 STR ಆಫ್ I ನಾಟ್ ಈಕ್ವಲ್ ಟು ನಲ್ I ಪ್ಲಸ್ ಪ್ಲಸ್ ಅಂತ ಇದೆ. ಓಕೆ, ಆಮೇಲೆ ಏನು ಪ್ರಿಂಟ್ ಮಾಡ್ತಿದ್ದಾರೆ ಅವರು? I ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದ್ದಾರೆ. ನೀವು ಫಾರ್ ಲೂಪ್ ನೋಡಿ I ವ್ಯಾಲ್ಯೂ ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಆಗುತ್ತೆ ಅಂತ ಅನ್ಕೋಬೇಡ್ರಿ. ಯಾಕಂದರೆ ಇಲ್ಲಿ ಏನಿದೆ? ಸೆಮಿಕಾಲನ್ ಇದೆ. ಇಲ್ಲಿ ಸೆಮಿಕಾಲನ್ ಇದ್ದರೆ ಇದರ ಅರ್ಥ ಏನು? ಇಟ್ ಡಸಂಟ್ ಹ್ಯಾವ್ ಬಾಡಿ. ಈ ಲೂಪ್ಗೆ ಬಾಡಿ ಆಫ್ ದಿ ಲೂಪ್ ಇಲ್ಲ, ಅಂದರೆ ಸ್ಟೇಟ್ಮೆಂಟ್ಸ್ ಇಲ್ಲ. ಇಲ್ಲಿಗೆ ಕ್ಲೋಸ್ ಆಗಿದೆ ಇದು. ಕರೆಕ್ಟ್. ಹಂಗಂದರೆ ಓನ್ಲಿ I ವ್ಯಾಲ್ಯೂ ವಿಲ್ ಇನ್ಕ್ರಿಮೆಂಟ್. ಇದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಲೂಪ್ ಒಳಗಡೆ ಏನೂ ಇಲ್ಲ, ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. I could 0 0 ನಾಟ್ STR ಆಫ್ 0 ನಾಟ್ ಈಕ್ವಲ್ ಟು ನಲ್ ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಏನಿದೆನೋ STR ಆಫ್ 0 ನಾಟ್ ಈಕ್ವಲ್ ಟು ನಲ್ಲ. ಎಸ್ ಅಂದರೆ ಟ್ರೂ ಆಗುತ್ತೆ. ಮತ್ತೆ I ಪ್ಲಸ್ ಪ್ಲಸ್ ಆಗುತ್ತೆ. ಹಾಗೆ 0 1 2 3 4 5 6 7 I ವ್ಯಾಲ್ಯೂ 7 ಆಗುತ್ತೆ ಫೈನಲಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದಾಗ 0 ಇರುತ್ತೆ. 1 2 3 4 5 6 ಆಮೇಲೆ I ಪ್ಲಸ್ ಪ್ಲಸ್ ಆಗುತ್ತೆ 7. ಆಮೇಲೆ ಚೆಕ್ ಆಗುತ್ತೆ STR ಆಫ್ 7 ನಾಟ್ ಈಕ್ವಲ್ ಟು ನಲ್.
ಫಾಲ್ಸ್ ಆಗುತ್ತೆ. ಕರೆಕ್ಟ್. ಅಂದರೆ ಐ ವ್ಯಾಲ್ಯೂ ಏನು ಪ್ರಿಂಟ್ ಆಗುತ್ತೆ ಹೇಳ್ರಿ, 7 ಅಂತ ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ರೈಟ್. ನೆಕ್ಸ್ಟ್, ಹ್ಯಾಶ್ ಇನ್ಕ್ಲೂಡ್ stdio.h ಈ ಥರ ಒಂದೇನೋ ಕೋಡ್ ಸ್ನಿಪ್ಪೆಟ್ ಕೊಟ್ಟಿದ್ದಾರೆ. ಏನು ಆನ್ಸರ್ ಬರ್ಬೋದು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ವೆರಿ ಕೇರ್ಫುಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಅನ್ಸೈನ್ಡ್ ಇಂಟ್ ಅಂತ ಕೊಟ್ಟಿದ್ದಾರೆ. ಅನ್ಸೈನ್ಡ್ ಇಂಟ್ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ನೆವರ್ ಬಿ ಎ ನೆಗೆಟಿವ್ ವ್ಯಾಲ್ಯೂ. ಇದು ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಆಗೋದಿಲ್ಲ, ನೆನಪಿಟ್ಕೋರಿ. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ 5 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇಸ್ ಇಟ್ ಟ್ರೂ? ಎಸ್. 5 ಪ್ರಿಂಟ್ ಆಯಿತು, 5 ಮೈನಸ್ ಮೈನಸ್ ಆಯಿತು, ಅಂದರೆ ಐ ಮೈನಸ್ ಮೈನಸ್ ಆಯಿತು. ಹೀಗೆ ಮೈನಸ್ ಮೈನಸ್ ಆಗ್ತಾ 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 ಅದು ಎಲ್ಲಿವರೆಗೂ ಮೈನಸ್ ಆಗುತ್ತೆ, ನೆಗೆಟಿವ್ ಬರೋದಿಲ್ಲ, 0ವರೆಗೂ ಇಟ್ ವಿಲ್ ಕಂಟಿನ್ಯೂ. 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಟ್ರೂ ಆಗುತ್ತೆ, ಇಟ್ ವಿಲ್ ಆಲ್ಸೋ ಪ್ರಿಂಟ್. ಬಟ್ -1 ಆಗೋದಿಲ್ಲ, ಯಾಕಂದರೆ ಅನ್ಸೈನ್ಡ್ ಇಂಟೀಜರ್ಸ್ ಯಾವಾಗಲೂ ಪಾಸಿಟಿವ್ನೇ ಇರ್ತವೆ, ನೆಗೆಟಿವ್ ಆಗೋದಿಲ್ಲ. 5 4 3 2 1 0 ಆದಮೇಲೆ -1 ಆಗೋದಿಲ್ಲ. ಓಕೆ, ಹಂಗಂದರೆ ಆನ್ಸರ್ ವಿಲ್ ಬಿ ಇನ್ಫೈನೈಟ್ ಲೂಪ್. ಯಾಕೆ ಹೇಳ್ರಿ? ನೆಗೆಟಿವ್ನೇ ಆಗೋದಿಲ್ಲ ವ್ಯಾಲ್ಯೂ. 5 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 4 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇದು ಈ ಥರ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಅದು ನೆಗೆಟಿವ್ ಆಗೋದೇ ಇಲ್ಲ ಅಂತ ನಾನು ಹೇಳಿದ್ನಲ್ಲ. ದ್ಯಾಟ್ಸ್ ವೈ ಇಟ್ ಈಸ್ ಇನ್ಫೈನೈಟ್ ಲೂಪ್. ಗಾಟ್ ಇಟ್? Which of the following is not true regarding the continuous statement in C? ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಕೇಳಿದ್ದಾರೆ, ಯಾವುದು ಟ್ರೂ ಅಲ್ಲ. ಓಕೆ, ಸಮ್ ಆಫ್ ದೆಮ್ ಆರ್ ಟ್ರೂ, ಸಮ್ ಆಫ್ ದೆಮ್ ಆರ್ ನಾಟ್ ಟ್ರೂ. ಅದರಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ನಾವು ಕಂಡುಹಿಡಬೇಕು. ಇಟ್ ಕ್ಯಾನಾಟ್ ಬಿ ಯೂಸ್ಡ್ ಇನ್ಸೈಡ್ ಸ್ವಿಚ್. ಆಮೇಲೆ ಇಟ್ ಸ್ಕಿಪ್ಸ್ ದಿ ರಿಮೈನಿಂಗ್ ಬಾಡಿ ಆಫ್ ದಿ ಕರೆಂಟ್ ಇಟ್ರೇಷನ್. ಕಂಟಿನ್ಯೂ ಅಂದರೆ ಕಂಟ್ರೋಲ್ ಟ್ರಾನ್ಸ್ಫರ್ಸ್ ಟು ದಿ ನೆಕ್ಸ್ಟ್ ಇಟ್ರೇಷನ್ ಲೂಪ್ ಕಂಡೀಷನ್. ಇಟ್ ಕಾಸಸ್ ಪ್ರೀಮ್ಯಾಚುರ್ ಟರ್ಮಿನೇಷನ್ ಆ್ಯಂಡ್ ಎಕ್ಸಿಟ್ ಫ್ರಾಮ್ ದಿ ಎಂಟೈರ್ ಲೂಪ್. ಆನ್ಸರ್ ಏನಿರ್ಬೋದು ಹೇಳ್ರಿ? ಇಟ್ ಕಾಸಸ್ ಪ್ರೀಮ್ಯಾಚುರ್ ಟರ್ಮಿನೇಷನ್ ಆ್ಯಂಡ್ ಎಕ್ಸಿಟ್ ಫ್ರಾಮ್ ದಿ ಎಂಟೈರ್ ಲೂಪ್. ಇದು ಕರೆಕ್ಟ್ ಅಲ್ಲ, ಇದು ಎಕ್ಸಿಟ್ ಆಗೋದಿಲ್ಲ, ಕಂಟಿನ್ಯೂ ಆಗುತ್ತೆ. ಆನ್ಸರ್ ಯಾವುದು ತಪ್ಪಂತ ಹುಡುಕುವಂತ ಹೇಳಿದ್ದಾರೆ ನಮಗೆ. ಅಂದರೆ ಆನ್ಸರ್ ಯಾವುದು? ಇಟ್ ಕಾಸಸ್ ಪ್ರೀಮ್ಯಾಚುರ್ ಟರ್ಮಿನೇಷನ್ ಆ್ಯಂಡ್ ಎಕ್ಸಿಟ್ ಫ್ರಾಮ್ ದಿ ಎಂಟೈರ್ ಲೂಪ್ ಈಸ್ ಬ್ರೇಕ್ ಸ್ಟೇಟ್ಮೆಂಟ್, ನಾಟ್ ದಿ ಕಂಟಿನ್ಯೂ ಸ್ಟೇಟ್ಮೆಂಟ್. ಓಕೆ, ಇದು ತಪ್ಪಾದ ಆನ್ಸರ್. ತಪ್ಪಾದ ಆನ್ಸರ್ ಯಾವುದು ಅಂತ ನಾವು ಹುಡುಕಬೇಕಾಗಿತ್ತು. ಓಕೆ, ರೈಟ್? ಎಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಫಾರ್ ಆನ್ ಅರೇ? ಅರೇ ಪ್ರಕಾರ ಇಲ್ಲಿ ನಾಟ್ ಟ್ರೂ ಅಂತ ಈ ಥರ ಕ್ವಶನ್ ಬಂದಾಗ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗುತ್ತೆ. ಓಕೆ, ಅದನ್ನು ಕೇರ್ಫುಲಿ ನೀವು ನೋಡ್ಕೋಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಫಾರ್ ಆನ್ ಅರೇ ಅಂತ ಕೇಳಿದ್ದಾರೆ. ಅರೇ ಪ್ರಕಾರ ಇದು ತಪ್ಪಾದ ಆನ್ಸರ್ ಅಗೇನ್ ನೀವು ಹುಡುಕಬೇಕು. ಎನ್ ಅರೇ ಈಸ್ ಎ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಎಲಿಮೆಂಟ್ಸ್. ಕರೆಕ್ಟ್? ಎಸ್. Elements of different data types can be stored together in a single array. Is it correct? ಅರೇ ಒಳಗಡೆ ಬೇರೆ ಬೇರೆ ಟೈಪ್ ಆಫ್ ಡೇಟಾ ನೀವು ಸ್ಟೋರ್ ಮಾಡ್ಬೋದಾ? ಇಲ್ಲ. ಅರೇ ಸ್ಟೋರ್ಸ್ ಹೋಮೋಜಿನಿಯಸ್ ಎಲಿಮೆಂಟ್ಸ್, ಸಿಮಿಲರ್ ಎಲಿಮೆಂಟ್ಸ್ಗಳನ್ನು ಮಾತ್ರ ನೀವು ಸ್ಟೋರ್ ಮಾಡ್ಬೋದು. ಇಲ್ಲೇ ನಿಮಗೆ ಆನ್ಸರ್ ಸಿಕ್ತು. ಅದ್ಯಾವುದು? ಎಲಿಮೆಂಟ್ಸ್ ಆಫ್ ಡಿಫರೆಂಟ್ ಡೇಟಾ ಟೈಪ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಸಿಂಗಲ್ ಅರೇ ಅನ್ನೋದು ತಪ್ಪು ಅಕಾರ್ಡಿಂಗ್ ಟು ಅರೇ. ಕರೆಕ್ಟ್? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಸಿ ಫಂಕ್ಷನ್ಸ್? ಇಲ್ಲಿ ಫಂಕ್ಷನ್ಸ್ ಬಗ್ಗೆ ಕ್ವಶನ್ ಮಾಡಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಇನ್ ಎ ಫಂಕ್ಷನ್ ಕಾಲ್ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಮಸ್ಟ್ ಮ್ಯಾಚ್ ಫಾರ್ಮಲ್ ಪ್ಯಾರಾಮೀಟರ್ಸ್ ಇನ್ ನಂಬರ್, ಟೈಪ್ ಆ್ಯಂಡ್ ಆರ್ಡರ್. ಇದು ನಿಮ್ಗೆ ಗೊತ್ತಿರಲೇಬೇಕು.
ಓಕೆ, ಇದೇ ಕರೆಕ್ಟ್ ಆನ್ಸರ್. ಎ ಫಂಕ್ಷನ್ ಕ್ಯಾನ್ ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್ ಸೈಮಲ್ಟೇನಿಯಸ್ಲಿ ಯೂಸಿಂಗ್ ದ ರಿಟರ್ನ್ ಸ್ಟೇಟ್ಮೆಂಟ್. ಎ ಫಂಕ್ಷನ್ ಕೆನಾಟ್ ಇನ್ವೋಕ್ ಅನದರ್ ಫಂಕ್ಷನ್. ಎ ಫಂಕ್ಷನ್ ನೇಮ್ ಕ್ಯಾನ್ ಬಿ ಎ ಸಿ ಕೀವರ್ಡ್. ಇವೆಲ್ಲ ತಪ್ಪಾದ ಆನ್ಸರ್ಗಳಿದ್ದಾವೆ. ಕರೆಕ್ಟ್ ಯಾವ್ದು ಹೇಳ್ರಿ? ಫಸ್ಟ್ ಒನ್, ದಟ್ ಈಸ್ ಇನ್ ಎ ಫಂಕ್ಷನ್ ಕಾಲ್ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸ್ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಎರಡು ನಂಬರ್ ಟೈಪ್ ಆರ್ಡರಲ್ಲಿ ಮ್ಯಾಚ್ ಆಗ್ತಾ ಇರಬೇಕು. ಅಂದರೆ ಅಲ್ಲಿ ಎರಡು ಪ್ಯಾರಾಮೀಟರ್ಸ್ ಇದ್ದರೆ ಇಲ್ಲಿ ಎರಡೇ ಪ್ಯಾರಾಮೀಟರ್ಸ್ ಇರಬೇಕು ಅಥವಾ ಆರ್ಗ್ಯುಮೆಂಟ್ಸ್ ಇರಬೇಕು. ಅಲ್ಲಿರೋ ಡೇಟಾ ಟೈಪ್ ಇಲ್ಲಿ ಇರೋ ಡೇಟಾ ಟೈಪ್ ಕೂಡ ಮ್ಯಾಚ್ ಆಗ್ತಾ ಇರಬೇಕು. ಇವನ್ ಆರ್ಡರಿಂಗ್ ಕೂಡ ಸಿಮಿಲರ್ ಇರಬೇಕು. ಓಕೆ, ನೆಕ್ಸ್ಟ್, ವಾಟ್ ಈಸ್ ದಿ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಪ್ರೋಗ್ರಾಮ್ ಸೆಗ್ಮೆಂಟ್ ಅಂತ ಕೇಳಿದ್ದಾರೆ. ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಇಲ್ಲಿ ಸೆಗ್ಮೆಂಟ್ ಕೊಟ್ಟಿದ್ದಾರೆ, ಅದರದ್ದು ಆನ್ಸರ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇಂಟ್ ಎ ಈಕ್ವಲ್ ಟು 10, ಸ್ಟಾರ್ ಪಿ ಈಕ್ವಲ್ ಟು ಆಂಪರ್ಸ್ಯಾಂಡ್ ಎ ಅಂದ್ರೆ ಏನು? ಪಿ ಅನ್ನೋದು ಪಾಯಿಂಟರ್ ವೇರಿಯೇಬಲ್, ಅದರಲ್ಲಿ ಎದ್ದು ಅಡ್ರೆಸ್ ಸ್ಟೋರ್ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಪಾಯಿಂಟರ್. ಪಾಯಿಂಟರಲ್ಲಿ ಏನು ಸ್ಟೋರ್ ಇರುತ್ತೆ? ಅಡ್ರೆಸ್ ಸ್ಟೋರ್ ಇರುತ್ತೆ. ಎ ಒಳಗಡೆ ವ್ಯಾಲ್ಯೂ ಸ್ಟೋರ್ ಇದೆ, ಪಿ ಒಳಗಡೆ ಅಡ್ರೆಸ್ ಸ್ಟೋರ್ ಇದೆ. ಓಕೆ, ಈಗ ಎ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದ್ದಾರೆ, ಸ್ಟಾರ್ ಪಿ ವ್ಯಾಲ್ಯೂನು ಪ್ರಿಂಟ್ ಮಾಡ್ತಾ ಇದ್ದಾರೆ, ಎರಡು ಇಂಟೀಜರ್ ಟೈಪ್. ಓಕೆ, ಎ ಅಂದರೆ ಡೆಫಿನೆಟ್ಲಿ 10 ಅಂತ ಪ್ರಿಂಟ್ ಆಗುತ್ತೆ. ಸ್ಟಾರ್ ಪಿ ಅಂದ್ರೇನು? ಪಿ ಒಳಗಡೆ ಯಾವ ಅಡ್ರೆಸ್ ಇದೆನೋ ಅದರ ಒಳಗಿರೋ ವ್ಯಾಲ್ಯೂ ಯಾವುದು? 10. ಹಂಗಂದ್ರೆ ಆನ್ಸರ್ ವಿಲ್ ಬಿ 10, 10. ಕರೆಕ್ಟ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ಪಾಯಿಂಟರ್ಸ್. ಪಾಯಿಂಟರ್ ಬಗ್ಗೆ ಒಂದು ತಪ್ಪಾದ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವೀಗ ನೋಡಬೇಕು. ಪಾಯಿಂಟರ್ ಕ್ಯಾನ್ ಮ್ಯಾನಿಪುಲೇಟ್ ಡೇಟಾ ಸ್ಟೋರ್ಡ್ ಅಟ್ ಡಿಫರೆಂಟ್ ಮೆಮರಿ ಲೊಕೇಶನ್ಸ್. ಇಟ್ ಈಸ್ ಕರೆಕ್ಟ್. ಫೆಸಿಲಿಟೇಟ್ಸ್ ಡೈನಾಮಿಕ್ ಮೆಮರಿ ಅಲೋಕೇಶನ್. ಇದು ಕೂಡ ಕರೆಕ್ಟ್ ಇದೆ. ಎನೇಬಲ್ಸ್ ಕಾಂಪ್ಯಾಕ್ಟ್ ಆ್ಯಂಡ್ ಎಫಿಸಿಯೆಂಟ್ ಎಕ್ಸೆಸ್ ರುಟೀನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟ್ ಇದೆ. ಎ ಪಾಯಿಂಟರ್ ರಿಕ್ವೈರ್ಸ್ ಐಡೆಂಟಿಕಲ್ ಮೆಮರಿ ಸ್ಟೋರೇಜ್ ಸೈಜ್ ಆಸ್ ದಿ ಡೇಟಾ ಟೈಪ್ ಇಟ್ ಪಾಯಿಂಟ್ಸ್ ಟು ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ವಾಟ್? ದಿಸ್ ಈಸ್ ನಾಟ್ ಟ್ರೂ. ಎ ಪಾಯಿಂಟರ್ ರಿಕ್ವೈರ್ಸ್ ಸೇಮ್ ಮೆಮರಿ ಸ್ಪೇಸ್ ಆಸ್ ದಿ ಡೇಟಾ ಟೈಪ್ ವಿಚ್ ಇಟ್ ಈಸ್ ಪಾಯಿಂಟಿಂಗ್ ಟು ಅನ್ನೋದು ತಪ್ಪು. ಇಟ್ ಈಸ್ ನಾಟ್ ಟ್ರೂ ಅಬೌಟ್ ಪಾಯಿಂಟರ್ಸ್. ಕರೆಕ್ಟ್. ವಿಚ್ ಆಪರೇಷನ್ ಕೆನಾಟ್ ಬಿ ವ್ಯಾಲಿಡ್ಲಿ ಪರ್ಫಾರ್ಮ್ಡ್ ಆನ್ ಪಾಯಿಂಟರ್ ವೇರಿಯೇಬಲ್ಸ್. ಪಾಯಿಂಟರ್ ವೇರಿಯೇಬಲ್ಸ್ ಮೇಲೆ ಯಾವ ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕೆ ಬರೋದಿಲ್ಲ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ದ ಆನ್ಸರ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ 2 ಪಾಯಿಂಟರ್ಸ್. ಇದು ಮಾಡೋಕ್ಕೆ ಬರೋದಿಲ್ಲ. ಎಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಕಂಪೇರಿಂಗ್ ಮಾಡ್ಬೋದು, ಬಟ್ ಯು ಕೆನಾಟ್ ಪರ್ಫಾರ್ಮ್ ಮಲ್ಟಿಪ್ಲಿಕೇಶನ್ ಆಫ್ 2 ಪಾಯಿಂಟರ್ಸ್. ನೆನಪಿಟ್ಕೋರಿ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಫಾರ್ ಎ ಸಿ ಸ್ಟ್ರಕ್ಚರ್. ಅಗೇನ್ ನಾಟ್ ಟ್ರೂ ಅಂತ ಕೇಳಿದಾಗ ಕನ್ಫ್ಯೂಸ್ ಆಗುತ್ತೆ, ಕ್ಲಿಯರ್ ಆಗಿ ನೋಡ್ಕೋರಿ. ಇದರಲ್ಲಿ ಸ್ಟ್ರಕ್ಚರ್ ಬಗ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ ಇದು ಯಾವುದು ತಪ್ಪಾಗಿದೆ ಅನ್ನೋದು ಕಂಡುಹಿಡಿಬೇಕು. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ಡಿಫರೆಂಟ್ ಡೇಟಾ ಟೈಪ್ಸ್. ಇದು ಕರೆಕ್ಟ್ ಇದೆ. ಇಟ್ ಈಸ್ ಡಿಕ್ಲೇರ್ ಯೂಸಿಂಗ್ ದ ಕೀವರ್ಡ್ ಸ್ಟ್ರಕ್ಟ್. ಇದು ಕೂಡ ಕರೆಕ್ಟ್ ಇದೆ. ಸ್ಟ್ರಕ್ಚರ್ಡ್ ಮೆಂಬರ್ಸ್ ಆರ್ ಲೊಕೇಟೆಡ್ ಆಟ್ ನಾನ್ ಕಂಟಿಜಿಯಸ್ ಮೆಮರಿ ಲೊಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯನ್ ಅರೇ ಕ್ಯಾನ್ ಬಿ ಎ ಮೆಂಬರ್ ಆಫ್ ಎ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಮೆಂಬರ್ಸ್ ಆರ್ ಲೊಕೇಟೆಡ್ ಆಟ್ ನಾನ್ ಕಂಟಿಜಿಯಸ್ ಮೆಮರಿ ಲೊಕೇಶನ್ಸ್ ಅನ್ನೋದು ತಪ್ಪು. ದೇ ಆರ್ ಸ್ಟೋರ್ಡ್ ಇನ್ ಕಂಟಿಜಿಯಸ್ ಮೆಮರಿ ಲೊಕೇಶನ್ಸ್. ಕರೆಕ್ಟ್. ಸ್ಟ್ರಕ್ಟ್ ಮೆಂಬರ್ಸ್ ಆರ್ ಲೊಕೇಟೆಡ್ ಅಟ್ ನಾನ್ ಕಂಟಿಜಿಯಸ್ ಮೆಮರಿ ಲೊಕೇಶನ್ಸ್ ಅನ್ನೋದು ತಪ್ಪಾದ ಹೇಳಿಕೆ ಸ್ಟ್ರಕ್ಚರ್ ಪ್ರಕಾರ. ಕರೆಕ್ಟ್. ಇವೆಲ್ಲ ನೋಡ್ರಿ ಕ್ರೈಸ್ 2017 ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಸ್. ರಿಯಲಿ ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಆನ್ ಸಿ ಪ್ರೋಗ್ರಾಮಿಂಗ್, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ಸ್, ಆಮೇಲೆ ಡೇಟಾ ಸ್ಟ್ರಕ್ಚರ್ಸ್. ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಅವರು ಕೇಳಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಮೇಲೇನು ಸಾಕಷ್ಟು ಕ್ವಶನ್ ಮಾಡಿದ್ದಾರೆ. ಓಕೆ, ಸಿ ಮೇಲೆ ಅಂತೂ ಯು ಆರ್ ಸೀಯಿಂಗ್ ಆಲ್ ದಿ ಕ್ವಶನ್ಸ್ ವಿಚ್ ಆರ್ ಫ್ರಮ್ ಸಿ ಇಟ್ ಸೆಲ್ಫ್. ನೆಕ್ಸ್ಟ್, ಅಸ್ಯೂಮಿಂಗ್ ಎ 32-bit machine without structure padding
ವೇರ್ ಸೈಜ್ ಆಫ್ ಇಂಟ್ ಈಸ್ 4 ಆ್ಯಂಡ್ ಸೈಜ್ ಆಫ್ ಕ್ಯಾರ್ ಈಸ್ 1. ಹಂಗಂದರೆ ಸೈಜ್ ಆಫ್ ಕಂಪ್ಲೀಟ್ ಸ್ಟ್ರಕ್ಚರ್ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಪ್ಯಾಡಿಂಗ್ ಅಂದರೆ ಎಕ್ಸ್ಟ್ರಾ ಮೆಮರಿ ಹೋಗ್ತಾ ಇರುತ್ತೆ, ಎಕ್ಸ್ಟ್ರಾ ಬೈಟ್ಸ್. ಅದು ಇಲ್ಲದೆ ಈ ಸ್ಟ್ರಕ್ಚರ್ದು ಸೈಜ್ ಎಷ್ಟು ಅಂತ ಕೇಳಿದ್ದಾರೆ. ಸ್ಟ್ರಕ್ಟ್ ಎಸ್ ಅಂತ ಇದೆ, ಇಂಟ್ ಕೆ ಅಂತ ಇದೆ, ಕ್ಯಾರ್ ಸಿ ಅಂತ ಇದೆ. ಇಂಟ್ ಕೆ ಅಂದರೆ ಎಷ್ಟಿದು 4 ಬೈಟ್ಸ್, ಕ್ಯಾರ್ ಸಿ ಅಂದರೆ ಎಷ್ಟು 1 ಬೈಟ್. ಬಿಕಾಸ್ ಕ್ಯಾರೆಕ್ಟರ್ ಸ್ಟೋರ್ಸ್ 1 ಬೈಟ್ ಆಫ್ ಮೆಮರಿ, ಇಂಟೀಜರ್ ನೀಡ್ಸ್ 4 ಬೈಟ್ಸ್ ಆಫ್ ಮೆಮರಿ. ಹಂಗಂದ್ರೆ ಆನ್ಸರ್ ಏನಿದೆ ಇಲ್ಲಿ ನೋಡ್ರಿ, ಎರಡನೇದಿರ್ಬೋದು, ಸೈಜ್ ಆಫ್ ಎನ್ ಇಂಟೀಜರ್ ಪ್ಲಸ್ ಸೈಜ್ ಆಫ್ ಕ್ಯಾರೆಕ್ಟರ್. ಟೋಟಲ್ ಎಷ್ಟಾಗುತ್ತೆ 5 ಬೈಟ್ಸ್. ಪ್ಯಾಡಿಂಗ್ ಮಾಡಿದ್ರೆ ಹೆಚ್ಚಾಗುತ್ತೆ, ಬಟ್ ಅವ್ರು ಹೇಳಿದ್ದಾರೆ ವಿದೌಟ್ ಪ್ಯಾಡಿಂಗ್ ಅಂತ. ಡೆಫಿನೆಟ್ಲಿ ದ ಆನ್ಸರ್ ಇಸ್ ಸೆಕೆಂಡ್ ಒನ್, ಕರೆಕ್ಟ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಾನೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಪ್ಲೀಸ್ ಕಮೆಂಟ್ ಮೀ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿಶಸ್. ಥ್ಯಾಂಕ್ ಯು.